ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಒಟ್ಟು 230 ಹುದ್ದೆಗಳಿಗೆ ನೇಮಕಾತಿ ನಡೆಸ್ತಾ ಇದ್ದು, ಆಯ್ಕೆಯಾದರೆ 55,000 ರೂಪಾಯಿವರೆಗೂ ಮಾಸಿಕ ವೇತನ ಪಡೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 18ರವರೆಗೆ ಕಾಲಾವಕಾಶ ಇದ್ದು, ಈ ಕುರಿತ ವಿವರ ಇಲ್ಲಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಬರುವ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒಗೆ ಹೊಸ ಹುದ್ದೆಗಳನ್ನು ನೇಮಕ ಮಾಡಲಾಗ್ತಾ ಇದೆ. ಅರ್ಹ ಹಾಗೂ ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಇದಕ್ಕೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಯುಪಿಎಸ್ಸಿ ದೇಶಾದ್ಯಂತ ನಡೆಸಿ ನೇಮಕ ಮಾಡುತ್ತೆ. ಜುಲೈ 29ರಂದೇ ಈ ಕೆಲಸಗಳಿಗೆ ಸಂಬಂಧಿಸಿದ ಇಪಿಎಫ್ಒ ಯುಪಿಎಸ್ಸಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಖಾಲಿ ಹುದ್ದೆಗಳಿಗೆ ಬೇಕಾದ ಅರ್ಹತೆಯ ವಿವರಗಳು, ನೋಂದಣಿ, ಕೊನೆಯ ದಿನಾಂಕ, ಅರ್ಜಿ ಶುಲ್ಕ, ನೇಮಕಾತಿ ಪ್ರಕ್ರಿಯೆ ಇತ್ಯಾದಿಗಳು ಹೀಗಿವೆ. ಇನ್ನು ಅಭ್ಯರ್ಥಿಗಳು ಅರ್ಜಿಯನ್ನ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸತಕ್ಕದ್ದು. ಉದ್ಯೋಗಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 2 ವರ್ಷ ಪ್ರೊಬೇಷನರಿ ಅವಧಿ ಇರುತ್ತೆ. ಉದ್ಯೋಗದ ಹೆಸರು: ಎನ್ಫೋರ್ಸ್ಮೆಂಟ್ ಆಫೀಸರ್ ಇಒ, ಅಕೌಂಟ್ಸ್ ಆಫೀಸರ್ ಅಂದ್ರೆ ಎಒ, ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಎಪಿಎಫ್ಸಿ. ಒಟ್ಟು ಉದ್ಯೋಗಗಳು 230. ವಿದ್ಯಾರ್ಹತೆ ಏನು? ಯಾವುದೇ ಪದವಿ, ಕಂಪನಿ, ಕಾನೂನು ಅಥವಾ ಕಾರ್ಮಿಕ ಕಾನೂನುಗಳು ಅಥವಾ ಸಾರ್ವಜನಿಕ ಆಡಳಿತದಲ್ಲಿ ಡಿಪ್ಲೊಮಾ. ವಯಸ್ಸಿನ ಮಿತಿ 30ರಿಂದ 35 ವರ್ಷಗಳು. ಕೆಲಸ ಮಾಡುವ ಸ್ಥಳ: ದೇಶದಾದ್ಯಂತ. ಮಾಸಿಕ ವೇತನ ಶ್ರೇಣಿ: 43,600 ರೂಪಾಯಿಗಳಿಂದ 55,200 ರೂಪಾಯಿಗಳು. ಆಯ್ಕೆ ಪ್ರಕ್ರಿಯೆಗಳು: ಲಿಖಿತ ಪರೀಕ್ಷೆ, ಸಂದರ್ಶನ ಅಥವಾ ವ್ಯಕ್ತಿತ್ವ ಪರೀಕ್ಷೆ. ಅರ್ಜಿ ಸಲ್ಲಿಕೆ ಮಾಡಲು ಕೊನೆಯ ದಿನಾಂಕ 18 ಆಗಸ್ಟ್. ಪರೀಕ್ಷೆ 30 ನವೆಂಬರ್ 2025ರಂದು ನಡೆಯುವ ಸಾಧ್ಯತೆ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.